ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಸುಮ ಸುನಿಲ್ ವ್ಲಾಗ್ಸ್. ನಾವಿವತ್ತು ಟೆಂಪಲ್ ಸ್ಟೈಲಲ್ಲಿ ಸಿಂಪಲ್ಲಾಗಿ ಇನ್ನೊಂದು ಥರ ಹೇಗೆ ಸೀರೆ ಉಡಿಸ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಈ ಸೀರೆಯನ್ನು ತೊಗೊಂಡು ನಾನು ಎರಡೂ ಕಡೆಗೂ ಪ್ಲೀಟ್ಸ್ ಬರೋ ರೀತಿ ಎರಡೂ ಕೈನ ಸಹಾಯದಿಂದ ಈ ರೀತಿ ನಾನು ಪ್ಲೀಟ್ಗಳನ್ನು ಸಣ್ಣದಾಗಿ ಪ್ಲೀಟ್ಗಳನ್ನು ಇಟ್ಕೊಬೇಕು. ಏನಿಲ್ಲ ಅಂದರೂ 25ರಿಂದ 28 ನೆರಿಗೆಗಳು ಬರೋ ರೀತಿ ನಾವು ಸೀರೆಯನ್ನು ಪ್ಲೀಟ್ ಮಾಡ್ಕೊಬೇಕು. ಮತ್ತು ಇನ್ನೊಂದು, ಎಲ್ಲ ನೆರಿಗೆಗಳು ಒಂದೇ ಸಮಕ್ಕೆ ಇರೋ ರೀತಿ ನೀಟಾಗಿ ಒಂದು ದೊಡ್ಡ ಸೇಫ್ಟಿ ಪಿನ್ನ ಸಹಾಯದಿಂದ ನಾವು ಅರೇಂಜ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಆವಾಗ ಎಷ್ಟು ಚೆನ್ನಾಗಿ ಎಲ್ಲ ಒಂದೇ ಸಮಕ್ಕೆ ಬಂದಾಗ ಫ್ರಿಲ್ಗಳು ಎಷ್ಟು ಚೆನ್ನಾಗಿ ಕಾಣುತ್ತೆ. ತುಂಬ ಅಟ್ರಾಕ್ಟಿವ್ ಆಗೂ ಸಹಿತ ಇರುತ್ತೆ ಸೀರೆ ಉಡಿಸಿದ್ಮೇಲೆ, ಮತ್ತು ಪರ್ಫೆಕ್ಷನ್ನು ಸಹಿತ ನೀಟಾಗಿ ಬರುತ್ತೆ. ನಾನಿಲ್ಲಿ ಅದೇ ರೀತಿ ಈಗ ಸೆರಗಿಗೆ ನಿಮಗೆ ಮೆಜರ್ಮೆಂಟ್ ಏನಿಲ್ಲ ಅಂದರೂ 1 ಮಾರಿನಷ್ಟು ಸೆರಗನ್ನು ಬಿಟ್ಕೊಳ್ಬೇಕಾಗತ್ತೆ. ಮತ್ತು ಸೆರಗನ್ನು ಅಷ್ಟೇ ಆದಷ್ಟು ಚಿಕ್ಕದಾಗಿ ನೀವು ಪ್ಲೇಟಿಂಗನ್ನು ಮಾಡ್ಕೊಬೇಕಾಗತ್ತೆ. ನಾನಿಲ್ಲಿ ಏನಿಲ್ಲ ಅಂದ್ರೂ 7ರಿಂದ 8 ಪ್ಲೀಟ್ಗಳು ಬರೋ ರೀತಿ ನಾನಿಲ್ಲಿ ಸೆರಗನ್ನು ಮಾಡ್ಕೊಳ್ತಾ ಇದ್ದೀನಿ. ಆ ಸೆರಗನ್ನು ಮಾಡಿಕೊಂಡು ಅದನ್ನು ಸಹಿತ ಕೈನಿಂದ ನೀಟಾಗಿ ಅದನ್ನು ನೀಟಾಗಿ ನೀವು ಅದನ್ನು ಅರೇಂಜ್ ಮಾಡಿಕೊಂಡು ಸೇಫ್ಟಿ ಪಿನ್ಗಳ ಸಹಾಯದಿಂದ ಅದನ್ನು ನೀಟಾಗಿ ಸೆಕ್ಯೂರ್ ಮಾಡಬೇಕಾಗತ್ತೆ. ಸೆರಗಿಗೂ ಅಷ್ಟೇ ಎಡ್ಜಲ್ಲಿ ಒಂದು, ಮಧ್ಯದಲ್ಲಿ ಒಂದು, ಈ ಕಡೆ ಲಾಸ್ಟಲ್ಲಿ ಒಂದು 3 ಪಿನ್ನನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಸೀರೆಯನ್ನು ನೀವು ಪ್ಲೀಟಿಂಗನ್ನು ಮಾಡಿಕೊಂಡು, ನೋಡಿ ಇಲ್ಲಿ ಆ ಪ್ಲೀಟಿಂಗ್ ಮಾಡಿರುವಂಥ ಸೀರೆಯನ್ನು ನೀವೇನಾದರೂ ಯಾವಾಗಾದ್ರೂ ಫ್ರೀ ಇದ್ದಾಗ ಮುಂಚಿತವಾಗಿಯೇ ನೀವು ಸೀರೆಯನ್ನೆಲ್ಲ ಪ್ಲೀಟಿಂಗ್ ಮಾಡಿ ಇಟ್ಕೊಂಡಾಗ ನಿಮಗೆ ಹಬ್ಬದ ಹಿಂದಿನ ದಿವಸ ನೀವು ಸೀರೆ ಉಡಿಸ್ಬೇಕಾದ್ರೆ ನಿಮ್ಗೆ ತುಂಬ ಈಸಿ ಆಗುತ್ತೆ. ನೋಡಿ, ಅದಕ್ಕಾಗಿ ನಾನು ನಿಮಗೆ ಆ ಪ್ಲೀಟಿಂಗನ್ನು ಸಹಿತ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಹಾಕಿ ಇಟ್ಟರೆ ನಿಮಗೆ ಸೀರೆ ಎಲ್ಲೂ ಕ್ರಶ್ ಆಗಲ್ಲ, ಮತ್ತು ಆ ಫ್ರಿಲ್ಗಳು ಎಲ್ಲಿ ಆ ಕಡೆ ಈ ಕಡೆ ಹೋಗಲ್ಲ. ಉಡಿಸ್ಬೇಕಾದ್ರೆ ನೀಟಾಗಿ ನೀವು ಅದನ್ನು ಆ ದಾರನ ಏನು ಕಟ್ಕೊಂಡಿರ್ತೀರಲ್ಲ ಆ ದಾರನ ಬಿಚ್ಕೊಂಡ್ರೆ ನಿಮಗೆ ನೀಟಾಗಿ ಅಮ್ಮನವ್ರಿಗೆ ಸೀರೆಯನ್ನು ಆರಾಮಾಗಿ ಉಡಿಸ್ಕೊಳ್ಬೋದು. ಈ ರೀತಿ ನೀವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಏನಿಲ್ಲ ಅಂದರೂ ಒಂದು 1/2 ಅವರ್ ಒಳಗಡೆ ನೀವು ಕಂಪ್ಲೀಟ್ ಅಮ್ಮನವರ ಅಲಂಕಾರವನ್ನು ಮುಗಿಸ್ಕೊಳ್ಬಹುದು. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಪ್ಲೀಟಿಂಗ್ ಬಂದಿದೆ. ಈ ಪ್ಲೀಟಿಂಗನ್ನು ನೀವು ಹಬ್ಬಕ್ಕೆ ಮುಂಚಿತವಾಗಿ ಈ ರೀತಿ ಪ್ಲೀಟಿಂಗನ್ನು ಮಾಡಿ ಸೀರೆಗಳನ್ನು ಇಟ್ಕೊಳ್ಬೇಕಾಗತ್ತೆ. ನೋಡಿ, ಆ ಫ್ರಿಲ್ಗಳು ಎಲ್ಲೂ ಮೆಸ್ಸಪ್ ಆಗಲ್ಲ, ನೀಟಾಗಿ ಇರುತ್ತೆ. ಆ ಸೆರಗು ಸಹಿತ ನೀಟಾಗಿ ಇರುತ್ತೆ. ನೋಡಿ, ಆ ಮಧ್ಯೆ ಕಟ್ಟಿದಂತಹ ದಾರವನ್ನು ಬಿಚ್ಕೊಂಡಾಗ ಈ ರೀತಿ ಇರುತ್ತೆ. ಕಂಪ್ಲೀಟಾಗಿ ಎಲ್ಲವನ್ನು ಬಿಚ್ಕೊಳ್ಳೋಕೆ ಹೋಗಬೇಡಿ, ಬರೀ ಆ ದಾರವನ್ನು ಬಿಚ್ಕೊಂಡು. ನೋಡಿ, ಇಲ್ಲಿ ನಾನು ಈ ಸೀರೆಯನ್ನು ಅರ್ಧಕ್ಕೆ ಹಾಕ್ಕೊಂಡಿದ್ದೀನಿ. ನಿಮಗೆ ಲೆಂತ್ ನೋಡ್ಕೊಳ್ಳಿ, ಟೀಪಾಯಿ ಅಥವಾ ಟೇಬಲ್ ನೀವು ಏನದ್ರ ಮೇಲೆ ಲಕ್ಷ್ಮಿಯನ್ನು ಕುಳಿಸ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಆ ಲೆಂತ್ ನಿಮಗೆ ಕೆಳಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಇಲ್ಲಿ ನೀವು ನೀಟಾಗಿ ಅದನ್ನು ಒಂದು ದಾರದಿಂದ ಟೈಟಾಗಿ ಆ ಬೇಸ್ ಪಾತ್ರೆ ಏನಿರುತ್ತೆ ಆ ಪಾತ್ರೆಗೆ ಸೀರೆಯನ್ನು ಒಂದು ದಾರದ ಸಹಾಯದಿಂದ ಕಟ್ಕೊಂಡು ಆದಮೇಲೆ ಫ್ರಿಲ್ಸನ್ನು ನೀಟಾಗಿ ಸ್ಪ್ರೆಡ್ ಮಾಡಬೇಕಾಗತ್ತೆ. ಮತ್ತು ಮೇಲೆ ಇರುವಂತಹ ಸೆರಗು ಏನು ಬಿಟ್ಟಿರ್ತೀವಲ್ಲ ಅಪ್ಪರ್ ಪಾರ್ಟ್ಗೆ ಯಾವಾಗೂ ನೋಡಿ ಇಲ್ಲಿ ಸಣ್ಣ ಬಾರ್ಡ್ರ್ ಬರುತ್ತೆ, ಕೆಳಗಡೆಗೆ ದೊಡ್ಡ ಬಾರ್ಡ್ರ್ ಬರೋ ರೀತಿ ನಾವು ಇಟ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಈ ಅಪ್ಪರ್ ಪಾರ್ಟನ್ನು ಜಾಸ್ತಿ ಸ್ಪ್ರೆಡ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ, ಯಾಕಂದರೆ ಅದನ್ನು ನಾನು ಕಾಲಿನ ಕೆಳಗೆ ಹಾಕಿ ಮಡಿಸ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಅದಕ್ಕೆ ಲೆಂತ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಇಲ್ಲಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಲೆಂತ್ ಎಲ್ಲ ನಿಮಗೆ ಪರ್ಫೆಕ್ಟಾಗಿದೆ ಅನಿಸಿದ ಮೇಲೆ ನಂತರ ಕಾಲುಗಳನ್ನು ನೀವು ಅಮ್ಮನವ್ರಿಗೆ ಡ್ರಾಪ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಅಮ್ಮನವ್ರಿಗೆ ಕಾಲನ್ನು ಯಾವ ಸ್ಟೈಲಲ್ಲಿ ಹಾಕಬೇಕು ಅಂತ ನಾನು ಮುಂಚೆನೇ ಡಿಸೈಡ್ ಮಾಡಿ ಫಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಈ ಕೆಳಗೆ ಬಿಟ್ಟಿರುವಂತಹ ಸೀರೆಯ ನೆರಿಗೆ ಏನಿರುತ್ತೆ ಎಡ್ಜು ಅದನ್ನು ನೀವು ಅಮ್ಮನವರ ಕಾಲಿಗೆ ಟೈಟಾಗಿ ಸುತ್ತಕೊಳ್ಬೇಕಾಗತ್ತೆ. ನೋಡಿ, ಆದಷ್ಟು ಈ ರೀತಿ ಬಾರ್ಡ್ರ್ ಸೀರೆಗಳು ತೊಗೊಂಡಾಗ ನಾವು ಬಾರ್ಡ್ರ್ಗಳು ತುಂಬ ಚೆನ್ನಾಗಿ ಕಾಣುವ ರೀತಿ ಅಮ್ಮನವರ ಕಾಲಿಗೆ ನಾವು ಅದನ್ನು ಡ್ರಾಪ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಟೈಟಾಗಿ ಎಷ್ಟಾಗುತ್ತೋ ಅಷ್ಟು ಟೈಟಾಗಿ ಸುಕ್ಕುಗಳಿಲ್ಲದೆ ನೀವು ನೀಟಾಗಿ ಅಮ್ಮನವರ ಕಾಲಿಗೆ ಸೀರೆಯನ್ನು ಸುತ್ತಕೊಳ್ಬೇಕಾಗತ್ತೆ. ನೋಡಿ, ನಾನು ಇಲ್ಲಿ ಅಮ್ಮನವರ ಬಲಗಾಲಿಗೆ ಸೀರೆಯನ್ನು ನೀಟಾಗಿ ಸುತ್ತಕೊಂಡು ಅದನ್ನು ಒಂದು ಗುಂಡು ಪಿನ್ ಅಥವಾ ಸೇಫ್ಟಿ ಪಿನ್ನ ಸಹಾಯದಿಂದ ನೀಟಾಗಿ ನಾವು ಪಿನ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಕಾಲಿನ ಶೇಪು ನೀಟಾಗಿ ಕಾಣುವ ರೀತಿ ಇಟ್ಕೊಳ್ಬೇಕಾಗತ್ತೆ, ಯಾಕಂದರೆ ಈ ಕಾಲು ತುಂಬ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ಟೆಂಪಲ್ ಸ್ಟೈಲ್ ಆಗಿರೋದ್ರಿಂದ ಈ ಕಾಲನ್ನು ಕೆಳಗಡೆ ಚಾಚ್ಕೊಂಡಿರೋ ರೀತಿ ನಾನು ಬಿಡ್ತಾ ಇರೋದ್ರಿಂದ ನೀಟಾಗಿ ಕಾಣಬೇಕಾಗತ್ತೆ. ಅದೇ ರೀತಿ ಆ ಕಡೆಗೂ ಸಹಿತ ದೇವಿಯ ಎಡಗಾಲಿಗೂ ಸಹಿತ ನೀಟಾಗಿ ನೀವು ಸೀರೆಯನ್ನು ಸುತ್ತಕೊಂಡಾದಮೇಲೆ ಈ ಮೇಲೆ ಬಿಟ್ಟಿರ್ತೀವಲ್ವ ಸೀರೆಯ ಆ ಪಾರ್ಟನ್ನು ನೀಟಾಗಿ ನಾನು ಅಮ್ಮನವರ ಕಾಲಿನ ಕೆಳಗೆ ಎಡಗಾಲಿನ ಕೆಳಗೆ ಮಡ್ಚ್ಕೊಂಡಿರುತ್ತಲ್ಲ ಆ ಕಾಲಿನ ಕೆಳಗಡೆ ನೀಟಾಗಿ ಅದನ್ನು
ಟಕ್ಕಿನ್ ಮಾಡ್ತಾಯಿದ್ದೀನಿ. ಟಕ್ಕಿನನ್ನು ಮಾಡಿಬಿಟ್ಟು ನೀಟಾಗಿ ಅದನ್ನು ಸ್ವೀಟ್ಸ್ಗಳನ್ನೆಲ್ಲ ನಾವು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಒಂದು ಕಾಲನ್ನು ದೇವಿಯ ಎಡಗಾಲನ್ನು ಮಡಚ್ಕೊಂಡು ಬಲಗಾಲನ್ನು ಚಾಚ್ಕೊಂಡಿರೋ ರೀತಿ ನಾವು ಕುಳಿಸ್ತಾ ಇರೋದ್ರಿಂದ ಆ ಕಾಲು ಮಂಡಿ ಎಲ್ಲ ಕ್ಲೀನಾಗಿ ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಇಲ್ಲಿ ಮತ್ತು ಆ ಹೊಟ್ಟೆ ಹತ್ರ ಕ್ಲೀನಾಗಿ ಆ ಕಾಲಿನ ಶೇಪು ಬರೋ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಬೇಕಾದ್ರೆ ನೋಡಿ, ಈಗ ನಾನು ಕುಳಿಸ್ತಾ ಇದ್ದೀನಲ್ಲ ಮಧುವಣಿಗಿತ್ತಿ ಸ್ಟೈಲಲ್ಲೂ ಬೇಕಾದರೆ ಇಲ್ಲೇ ಆ ರೇಂಜನ್ನು ನೀವು ಮಾಡ್ಕೊಳ್ಬೋದು. ಕೈಗಳನ್ನು ನಾರ್ಮಲಾಗೇ ಇಟ್ಕೊಂಡು ಕಾಲನ್ನು ಬೇಕಾದರೆ ಆ ಮಧುವಣಿಗಿತ್ತಿ ಸ್ಟೈಲಲ್ಲೂ ಸಹಿತ ಮಡಚಿ ಸಹಿತ ನೀವು ಕುಳಿಸ್ಬೋದು. ನಾನಿಲ್ಲಿ ನಿಮಗೆ ಈ ಟೆಂಪಲ್ ಸ್ಟೈಲಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಂತರ ದೇವಿಗೆ ಸೀರೆಯ ಸೆರಗನ್ನು ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿ ಹಾಕಿರುವಂಥ ಪಿನ್ನನ್ನು ಬಿಚ್ಚಿ ನೀಟಾಗಿ ಆ ಸೆರಗನ್ನು ನಾನಿಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಒಂದು ದಾರದ ಸಹಾಯದಿಂದ ಅದನ್ನು ನೀಟಾಗಿ ಕಟ್ಕೊಂಡಿದ್ದೀನಿ. ನಂತರ ಏನೇನು ಅಡ್ಜಸ್ಟ್ಮೆಂಟ್ಸ್ಗಳಿರುತ್ತೋ ಆ ಎಲ್ಲ ಅಡ್ಜಸ್ಟ್ಮೆಂಟ್ಗಳನ್ನು ನೀವು ನೀಟಾಗಿ ಮಾಡಿಕೊಂಡ್ರೆ ಇಲ್ಲಿಗೆ ಟೆಂಪಲ್ ಸ್ಟೈಲಲ್ಲಿ ದೇವಿಗೆ ಸೀರೆ ಉಡಿಸೋದು ಕಂಪ್ಲೀಟ್ ಆಗುತ್ತೆ. ನಂತರ ನೀವು ಕೈಗಳನ್ನು ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಇಲ್ಲಿ ದೇವಿಯ ಕಾಲಿಗೆ ನಾನು ಕಾಲ್ಗೆಜ್ಜೆಗಳನ್ನು ಸಹಿತ ಹಾಕ್ತಾಯಿದ್ದೀನಿ. ನಂತರ ನಿಮ್ಮಲ್ಲಿ ಏನಿದೆಯೋ ಆ ಒಡವೆಗಳಿಂದ ಅಮ್ಮನವರನ್ನು ಅಲಂಕಾರ ಮಾಡ್ಕೊಳ್ಬಹುದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ನಂತರ ನೀವು ಮುಖವಾಡವನ್ನು ಇಟ್ಕೊಳ್ಬೇಕಾಗತ್ತೆ. ಆ ಕಳಶಕ್ಕೆ ಏನು ಹಾಕ್ತೀರಾ ಅದನ್ನೆಲ್ಲ ಹಾಕ್ಕೊಂಡು ನೀವು ನಂತರ ಮುಖವಾಡನ ನಿಮ್ಮ ಪದ್ಧತಿಯ ಪ್ರಕಾರ ಅಮ್ಮನವರನ್ನು ಪ್ರತಿಷ್ಠಾಪನೆಯನ್ನು ಮಾಡ್ಕೊಳ್ಬಹುದು. ನೋಡಿ ಇಲ್ಲಿ ಅಮ್ಮನವ್ರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ಸಾಕ್ಷಾತ್ ಅಮ್ಮನವರೇ ಬಂದು ಕೂತ್ಕೊಂಡಿರೋ ರೀತಿ ಕಾಣ್ತಾ ಇದ್ದಾರೆ. ನೋಡಿ ಇಲ್ಲಿ ಜಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಮರಿಬೇಡಿ, ಯಾವತ್ತೇ ಆಗಲಿ ಅಮ್ಮನವ್ರಿಗೆ ಹೂವನ್ನು ಹಾಕಿದಾಗ ನೀವು ತೋಮಾಲೆಯ ರೀತಿ ಹಾಕ್ಕೊಂಡಾಗ ನಾವು ಮಾಡಿರುವಂತಹ ಅಲಂಕಾರ, ಸೀರೆ ಉಡಿಸಿರ್ತಕ್ಕಂಥ ವಿಧಾನ ಎಲ್ಲವೂ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಅಪ್ಕಮಿಂಗ್ ವಿಡಿಯೋದಲ್ಲಿ ಯಾಕಂದರೆ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ನಮಗೆ ಬರೀ ಅಮ್ಮನವ್ರಿಗೆ ಹಾಕುವಂಥ ಹಾರಗಳೇ ಸಿಗುತ್ತೆ. ಆದರೆ ನಾನು ಆ ಹಾರಗಳನ್ನು ತೊಗೊಂಡು ಬಂದು ನಾವು ಕಟ್ ಮಾಡಿ ಎಲ್ಲ ಹಾಕೋಕ್ಕಾಗಲ್ಲ. ಹಾಗಾಗಿ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಾವರೆ ಹೂಗಳನ್ನು ಹಾಕಿ ಮಲ್ಲಿಗೆ ಹೂವಿನಲ್ಲಿ ಅಮ್ಮನವ್ರಿಗೆ ಹೇಗೆ ತೋಮಾಲೆಯನ್ನು ಮಾಡಬಹುದು ಅನ್ನೋದನ್ನು ಸಹಿತ ನಾನು ನಿಮಗೆ ಅಪ್ಕಮಿಂಗ್ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿ ಈ ರೀತಿ ಹೂವನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಮ್ಮ ಚಾನಲ್ಗೆ ವ್ಯೂಗಳು ಬರ್ತಾ ಇದೆ, ಆದರೆ ಸಬ್ಸ್ಕ್ರೈಬರ್ಸ್ ಆಗ್ತಾಯಿಲ್ಲ. ದಯವಿಟ್ಟು ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಮತ್ತು ನಿಮಗೇನಾದರೂ ಇದು ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಸಹಿತ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಲಿಕ್ಕೆ ಕಮೆಂಟ್ ಬಾಕ್ಸ್ ಯಾವತ್ತೂ ತೆರೆದಿರುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಅಲ್ಲಿ ಮೆನ್ಷನ್ ಮಾಡಿ. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಸಹಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ನಿಮಗೆ ಅದಕ್ಕೆ ರಿಪ್ಲೈಯನ್ನು ಮಾಡ್ತೀನಿ. ನೋಡಿ ಇಲ್ಲಿ ಅಮ್ಮನವರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ಸೊ ನಿಮಗೆ ಬೇಕಾದ ರೀತಿಯಲ್ಲಿ ನೀವು ನಂತರ ಅಲಂಕಾರಗಳನ್ನು ಮಾಡ್ಕೊಳ್ಬೋದು. ಇಲ್ಲಿ ತನಕ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.